ಸೊಲ್ಯೂಷನ್ ತೆಗಿಬೇಕಲ್ಲ. ಅದ್ರ ಸಲುವಾಗಿ ಏನು ಮಾಡಿದ್ವಿ, ಒಂದು ಸ್ಕ್ರೀನ್ ಇಟ್ಟು ಕಂಟಿನ್ಯೂ ಅವ್ರಿಗೆ ಅಲ್ಲೇ ಹೇಳಿದ್ವಿ, ಆನ್ಲೈನ್ನಾಗ ನೀವು ಕೂರ್ತು ಬಿಡ್ರಿ ಅಲ್ಲೇ ಅಂತೇಳಿ ನಾವಿಲ್ಲೇ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಅನೌನ್ಸ್ಮೆಂಟ್ ಮಾಡಿದ್ವಿ ಎಲ್ಲರಿಗೂ, ಹಿಂಗೆ ಫ್ಲೈಟ್ ಡಿಲೇ ಆಗಿ ಇದಾಗಿದ್ದಕ್ಕೆ, ಕ್ಯಾನ್ಸಲ್ ಆಗಿದ್ದಕ್ಕೆ ಮದುಮಕ್ಕಳು ಬಂದಿಲ್ಲ ಅಂತೇಳಿ. ಒಂದು ಬೆಳಗ್ಗೆ ಮುಂಜಾನೆ 6 ಗಂಟೆಯಿಂದ ಕುಂತವ್ರು ರಾತ್ರಿವರೆಗೂ ಅಲ್ಲೇ ಕುಂತಾರ ಸರ್. ಮುಂಜಾನೆ ಬೆಳಿಗ್ಗೆ ಮಟನು ಅಲ್ಲೇ ಕುಂತಾರ. ಊಟಿಲ್ಲ, ಏನಿಲ್ಲ, ನಿದ್ದಿಲ್ಲ, ಏನಿಲ್ಲ. ಬಟ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರಿ ಸರ್? ಹಾ, ಅರೇಂಜ್ಮೆಂಟ್ ಅಂದ್ರೆ ಬ್ಯಾಗ್ಸ್ ಎಲ್ಲ ಒಳಗೆ ಹೋಗ್ಬಿಟ್ಟಾವ ಈಗ ಆಲ್ರೆಡಿ. ಈಗ ತೊಗೊಂಡ್ ಬರಾಕಾರ ಬರೀ ಮನೆಗೆ ಹೋಗ್ಬೇಕಂದ್ರೆ ಒಳಗಿನ ತರಬೇಕಲ್ರಿ ಬ್ಯಾಗ್ಸ್, ಅವು ಇಲ್ಲ ಅಲ್ಲಿ. ಫಸ್ಟ್ ಅವರು 1.5 hour ಡಿಲೇ ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡಿದ್ರು. ನಾವು 1ನೇ ತಾರೀಕಿಗೆ ಬಂದ್ಬಿಟ್ಟಿವ್ರಿ, 29ಗೆ ಬಂದ್ಬಿಟ್ಟಿವಿ. ಯಾಕಂದ್ರೆ ನಮ್ದು ಅದು ರಿಸೆಪ್ಷನ್ 26 ಅಲ್ಲಿ ಮುಗಿತಾ ಅವ್ರದ್ದು. ಅವ್ರ ರಿಸೆಪ್ಷನ್ ಮುಗಿದ ಕೂಡಲೇ 26 ಅಲ್ಲಿಂದ ಆದ ಕೂಡಲೇ 27ಗೆ ಟ್ರೈನ್ ಇದ್ದಿದ್ದಿಲ್ಲ, 28ಗೆ ಇತ್ತು. 28ಗೆ ನಾವು ಹೋದ್ರೆ ಅದು ಕ್ಯಾನ್ಸಲ್ ಆಯ್ತು. ಆದ ಕೂಡ 29ಗೆ ಮುಂಜಾನೆ ಫ್ಲೈಟ್ಲೇ ಬಂದ್ಬಿಟ್ಟಿವಿ ನಾವು. ಅವರು 1ನೇ ತಾರೀಕು ಬರೋದು, ಅವರು 1ನೇ ತಾರೀಕಿಗೆ ಅಲ್ಲಿ 2ನೇ ತಾರೀಕು ಕುಂತು 2ನೇ ತಾರೀಕು ಬರೋರಿತ್ತು. ಯಾಕಂದ್ರೆ 3ನೇ ತಾರೀಕಿಗೆ ರಿಸೆಪ್ಷನ್ ಅಲ್ಲ. 2ನೇ ತಾರೀಕು ಬೆಳಿಗ್ಗೆ ಇತ್ತು ಸರ್ ಅಲ್ಲಿಂದ? ಹ್ಞೂ ರೀ, 2ನೇ ತಾರೀಕಿಗೆ ಬೆಳಿಗ್ಗೆ ಕುಂತು ಸಾಯಂಕಾಲ ಮಟ್ಟ ಬರೋರಿದ್ರು ಇಲ್ಲಿ ಹುಬ್ಳಿಗೆ. ಆಮೇಲೆ ಅವರು ಏನಾಯ್ತು, 2 ಗಂಟೆ ಮಟ್ಟ ಮದುವೆ 23 ನವೆಂಬರ್ಗೆ ಮುಗಿತು, ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ನಾವು ಇಲ್ಲಿ 3 ಡಿಸೆಂಬರ್ಗೆ ರಿಸೆಪ್ಷನ್ ಇಟ್ಟಿದ್ವಿ ಮಧ್ಯಾಹ್ನ. ಎಲ್ಲರಿಗೆ ಕರೆದಿದ್ವಿ ನಾವು, ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು. ಅವ್ರಿಗೆ ಏನು ಮಾಡ್ಬೇಕು, ಸಡನ್ನಾಗಿ ನಮಗೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ನಾವು ಭಾಳ ವೇಟ್ ಮಾಡಿದ್ವಿ ಬರೋದು, ಹೆಂಗಾರ ಬರ್ಬೋದು ಅವರು ಅಂತ ನಮಗೆ ಇದು ಇತ್ತು. ಆದರೂ ಬರಲಿಲ್ಲ. ನನಗೆ ಭಾಳ ಕೆಟ್ಟ ಅನ್ನಿಸ್ತದೆ, ದುಃಖ ಆಯಿತು. ಆದರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ವಿಚಾರ ಮಾಡಿ ಇದನ್ನು ಮಾಡಿದ್ವಿ. ಏನು ಮಾಡಿದ್ರಿ? ಸ್ಕ್ರೀನ್, ಆನ್ಲೈನ್ ಸ್ಕ್ರೀನ್ ಮೇಲೆ ಅವ್ರಿಗೆ ತೋರಿಸಿ ನಾವು ಇದು ರಿಸೆಪ್ಷನ್ ಇದು ಮಾಡಿದ್ವಿ. ತಾವು ಕುಂತಿದ್ರಿ ವೇದಿಕೆ ಮೇಲೆ? ನಮ್ಮ ಎಲ್ಲರೂ ಹೇಳಿದರು ನೀವು ಕೂಡ್ಬಿಡ್ರಿ ಅಂತ. ಅದು ಚೇರ್ ಖಾಲಿ ಇರಬಾರ್ದು, ಇರಲಿ, ಏನಾಗೋದು ಒಮ್ಮೊಮ್ಮೆ ಆಗ್ತದೆ. ಖರೆ ಆ ಟೈಮ್ನಾಗ ಭಾಳ ದುಃಖ ಆಯಿತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಆದ್ರಿ ಮಕ್ಕಳು? ಅಟೆಂಡ್ ಆಯಿತು. ಮಕ್ಕಳು ಖುಷಿ ನೋಡ್ಬೇಕಂತೇಳಿ ಎಲ್ಲ ಇರ್ತದೆ ಎಲ್ಲರಿಗೆ. ತಾನು ಆಕಿ ಎಲ್ಲ ಫೋನ್ ಮಾಡಿ ಈ ಟೈಪ್ ಡೆಕೋರೇಷನ್ ಮಾಡಿ, ಈ ಟೈಪ್ ಅಡುಗೆ ಮಾಡಿ ಅಂತ ಎಲ್ಲ ಆಕಿನೇ ಎಲ್ಲ ಇಬ್ಬರು ಅಕ್ಕ ತಂಗಿ ಕೂಡಿ ಮಾಡಿದರು. ಅದು ಆ ಕಾರ್ಯಕ್ರಮಕ್ಕೆ ಆಕಿನ ಬರಲಿಲ್ಲ ಅಂದ್ರೆ ನಮಗೆ ಭಾಳ ದುಃಖ ಆಯ್ತು. ಮಂದಾಕಿನಿ ಅನಿಲ್ ಕುಮಾರ್ ಕ್ಷೀರಸಾಗರ. ಆಮೇಲೆ ಜನನು ಮುಂಜಾನೆ ಬಂದ್ರು ಬಿಡ್ರಿ, ಎಲ್ಲರೂ ಬಂದ್ರು. ನೀವು ಮಧ್ಯಾಹ್ನ ಮಟನು ವೇಟ್ ಮಾಡಿದ್ರಿ ಬರ್ಬೋದು ಅಂತೇಳಿ? ಇಲ್ಲ, ನಾವು 1 ಗಂಟೆ ಮಟನು ವೇಟ್ ಮಾಡಿವ್ರಿ. 3ನೇ ತಾರೀಕು? 3ನೇ ತಾರೀಕಿಗೆ 1 ಗಂಟೆ ಮಟನು ವೇಟ್ ಮಾಡಿವಿ. ಅವರಾದ್ರೂ 7 ಗಂಟೆಗೆ ನಾವು ಬರ್ತೀವಿ ಮತ್ತು ಫ್ಲೈಟ್ ಬಿಡೋರದ ಅಂತೇಳಿ, ಅದು ಬರಲಿಲ್ಲ ಅವರು. ಆಮೇಲೆ ನಾವು ಸಡನ್ ಆಗಿ ಬೆಳಗ್ಗೆ 4 ಗಂಟೆಗೆ ಟ್ರೈನ್ ಬರ್ಬೇಕಂದ್ರೆ ಸ್ಕ್ರೀನ್ ಕಂಟಿನ್ಯೂ ಮಾಡಿಬಿಟ್ಟು ಅದನ್ನ ಚಾನ್ಸ್ ಎಲ್ಲ ಬರ್ಲಿಕ್ಕೆ ಫ್ಲೈಟ್ಲಿಂದ ಬರಬೇಕು. ಬಂದ್ರು ಬೇರೆ ಚಾನ್ಸ್ ಇಲ್ಲ. 1500 ಕಿಲೋಮೀಟರ್ ಅಲ್ಲಿಂದ ಬರ್ಬೇಕಂದ್ರೆ ಕಾರು ಬರಕ್ಕಾಗುದಿಲ್ಲ, ಅಷ್ಟೇ ಏನು ಬರ್ಲಿಕ್ಕಾಗಲ್ಲ. ಇಲ್ಲಿ ಎಷ್ಟು ಜನರಿಗೆ ಹೇಳಿದ್ರಿ ಸರ್ ಮದುವೆ ಇದಕ್ಕೆ ರಿಸೆಪ್ಷನ್ಗೆ? ಏನ್ರಿ ರಿಸೆಪ್ಷನ್ಗೆ ಎಷ್ಟು ಜನ ಹೇಳಿದ್ರಿ ಇಲ್ಲಿ? 600 ಮಂದಿ ಇದ್ರಿ. 600 700 ಮಟ ಹೇಳಿದ್ವಿ ನಾವು. 625 650 ಮಟ ಇದು ಮಾಡಿದ್ವಿ. ಬಟ್ ಎಲ್ಲರೂ ಬಂದ್ರು ಬಿಡ್ರಿ, 650 ಮಟನೂ ಬಂದ್ರು ಎಲ್ಲರೂ, ಬಂದು ಏನಿಲ್ಲ. ಬಟ್ ಇದು ಫ್ಲೈಟ್ ಡೀಲ್ ಆಗಿದ್ದಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾದಷ್ಟೇ ನಾವು. ಅವ್ರು ನಾವು ಅರೇಂಜ್ ಮಾಡ್ತೀವಿ ನಿಮ್ಗೆ ಏನು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಿದ್ರಿ. ಆದ್ರೆ ಅವ್ರು ಎಕ್ದಮ್ ಲಾಸ್ಟ್ ಮೂಮೆಂಟಿಗೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರಿ. ನಮಗೆ 1 ಡೇ ಬಿಫೋರ್ ಹೇಳ್ಬಿಟ್ಟಿದ್ರೆ ಏನಂತ